ಇನ್ನು ಇನ್ಸ್ಟಾದಲ್ಲಿ ದರ್ಶನ್ ಅನ್ಫಾಲೋ ಮಾಡಿರೋದು, ಅವ್ರು ಫಾಲೋ ಮಾಡ್ತಾ ಇದ್ದಿದ್ದೆ ಕೇವಲ 6 ಜನರನ್ನ. ದರ್ಶನ್ ಅಭಿಮಾನಿಗಳ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರಿಗೆ ಈ ವಿಚಾರಗಳು ಗೊತ್ತಿದೆ. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ದರ್ಶನ್ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿದ ತಕ್ಷಣ ಕೇವಲ 6 ಜನರನ್ನ ಅವರು ಫಾಲೋ ಮಾಡ್ತಾ ಇರೋದು ನಾವು ಎಷ್ಟು ದಿನಗಳವರೆಗೂ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಆ 6 ಜನರನ್ನ ಅನ್ಫಾಲೋ ಮಾಡಿದ್ದಾರೆ. ಯಾರು 6 ಜನ ಅಂತ ಹೇಳಿದ್ರೆ, ಒಂದು ಸುಮಲತಾ ಅವ್ರನ್ನ ಫಾಲೋ ಮಾಡ್ತಾ ಇದ್ರು, ಅಭಿಷೇಕ್ ಅಂಬರೀಶ್, ಹಾಗೆ ಅಭಿ ಅವರ ಪತ್ನಿ ಅವೀವಾ, ಜೊತೆಗೆ ಅವರ ಪುತ್ರ ವಿನೀಶ್. ಇಷ್ಟು ಜನರನ್ನ ಫಾಲೋ ಮಾಡ್ತಾ ಇದ್ರು. ಅದರ ಜೊತೆಗೆ ಡಿ ಕಂಪನಿ ಕೂಡ ಸೇರಿದಂತೆ ಒಟ್ಟು 6 ಜನರನ್ನ ಫಾಲೋ ಮಾಡ್ತಾ ಇದ್ದಿದ್ದು. ಇದೀಗ ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ ದಾಸ. ನನ್ನ ಸಂಕಷ್ಟಕ್ಕೆ ಯಾರು ಆಗದೇ ಇದ್ದಿದ್ದಕ್ಕೆ ಹೀಗೆ ಮಾಡಿದ್ರ ಅನ್ನೋ ಪ್ರಶ್ನೆ, ಹಾಗೆ ಜೈಲಿಗೆ ಯಾರು ಬಂದು ಮಾತನಾಡಿಸದೇ ಇದ್ದಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ರ ಈ ಮೂಲಕವಾಗಿ. ಬಹಳ ಮುಖ್ಯವಾಗಿ ಸುಮಲತಾ ಸಪೋರ್ಟ್ ಮಾಡದೇ ಇದ್ದಿದ್ದೇ ಇದಕ್ಕೆ ಕಾರಣ ಆಯ್ತಾ? ಇವೆಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡಿ, ಹಿಂದೆ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಓಪನ್ ಮಾಡಿದಾಗ ಹೀಗೆ ಕಾಣಿಸ್ತಾ ಇತ್ತು. 2.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಹಾಗೆ ಅವರು ಫಾಲೋ ಮಾಡ್ತಾ ಇರೋದು ಕೇವಲ 6 ಜನರನ್ನ ಮಾತ್ರ ಅಂತ ತೋರಿಸ್ತಾ ಇತ್ತು. ಅದರಲ್ಲಿ ಒಂದು ಅಂಬರೀಶ್ ಅವರ ಕುಟುಂಬ. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಜೊತೆಗೆ ಅವರ ಪುತ್ರ, ಆ ನಂತರದಲ್ಲಿ ಡಿ ಕಂಪನಿ 6 ಜನರನ್ನ ಫಾಲೋ ಮಾಡ್ತಾ ಇದ್ರು. ಈಗ ನೀವು ಗಮನಿಸಿದ್ರೆ 0, ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ಬೇಸರದಿಂದ ಹೀಗೆ ಮಾಡಿದ್ರ ದರ್ಶನ್? ಸುಮಲತಾ ಅವ್ರು ಸಪೋರ್ಟ್ ಮಾಡದೇ ಇದ್ದಿದ್ದು ಇದಕ್ಕೆ ಕಾರಣ ಆಯ್ತಾ? ಅಥವಾ ಜೈಲಿಗೆ ಹೋಗಿ ಮಾತನಾಡಿಸದೇ ಇರುವಂತ ಬೇಸರನ ಹೀಗೆ ವ್ಯಕ್ತಪಡಿಸಿದ್ರ? ಯಾರೂ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೀಗೆ ಮಾಡಿದ್ರ? ಇವೆಲ್ಲವೂ ಕೂಡ ಪ್ರಶ್ನೆಯಾಗಿನೇ ಇದೆ. ಇನ್ನು ದರ್ಶನ್ ಅನ್ಫಾಲೋ ಮಾಡ್ತಾ ಇದ್ದ ಹಾಗೆ ಸುಮಲತಾ ಅವರು ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಆ ಪೋಸ್ಟ್ ನಲ್ಲಿ ಏನಿದೆ, ಅವ್ರು ಏನ್ ಹೇಳಿದ್ರು ನೋಡೋಣ ಬನ್ನಿ. ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ ಅವ್ರಿಗೆ ಹೋಗುತ್ತೆ. ತಮ್ಮವರ ತಪ್ಪಿಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕೂರಿಸಿ ಹೀರೋ ರೀತಿ ಬಿಂಬಿಸ್ಕೊಳ್ಳೋದು. ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ ಅವ್ರಿಗೆ ಹೋಗುತ್ತೆ. ತಮ್ಮವರ ತಪ್ಪಿಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕೂರಿಸಿ ಹೀರೋ ರೀತಿ ಬಿಂಬಿಸ್ಕೊಳ್ಳೋದು. ಅಲ್ಲಿಗೆ ಮುರಿದು ಬಿತ್ತ ತಾಯಿ ಮಗನ ಸಂಬಂಧ. ಇನ್ಸ್ಟಾಗ್ರಾಂನಲ್ಲಿ ಸುಮಲತಾರನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್. ಹೀಗೆ ದರ್ಶನ್ ಅನ್ಫಾಲೋ ಮಾಡ್ತಾ ಇದ್ದ ಹಾಗೆ ಸುಮಲತಾ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಹೌದು, ತನ್ನ ಅಮ್ಮನ ಸ್ಥಾನವನ್ನ ಕೊಟ್ಟಿರೋದು, ಎಷ್ಟೋ ವೇದಿಕೆಗಳಲ್ಲಿ ಅವ್ರ ಬಗ್ಗೆ ಮಾತನಾಡಿರೋದು. ಆದ್ರೆ ಇತ್ತೀಚೆಗೆ ಈಗ ಆಗ್ತಾ ಇರುವಂತ ಬೆಳವಣಿಗೆ, ಒಂದು ಅವರು 6 ಜನರನ್ನ ಅನ್ಫಾಲೋ ಮಾಡಿರೋದು, ಯಾರು ಬೇಡ ಅನ್ನುವಂತ ನಿಟ್ಟಿನಲ್ಲಿ. ಅದರ ಬೆನ್ನಲ್ಲೇ ಸುಮಲತಾ ಅವರ ಪೋಸ್ಟ್ ಇದಕ್ಕೆ ಪುಷ್ಟಿ ಕೊಡೋ ಹಾಗಿದೆ. ಏನೇನ್ ಗೊತ್ತಾಗ್ತಾ ಇದೆ ಮಾಲ್ತೇಶ್ ಜಗಿನ್? ಚೈತ್ರ, ಖಂಡಿತ ಏನಂತಂದ್ರೆ ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತಹ ಒಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ, ದರ್ಶನ್ ಅವರ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಹೊಸ ಹೆಜ್ಜೆಗೆ ಇಡೋಕೆ ತಯಾರಾಗಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಕಾಣ್ತಾ ಇರುವಂತದ್ದು. ಆದ್ರೆ ಅದರಲ್ಲೂ ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥದ್ದು, ದರ್ಶನ್ ಅವರು ಪ್ರಮುಖವಾಗಿ ಮದರ್ ಇಂಡಿಯಾ ಅಂತಾನೆ ಕರೀತಾ ಇದ್ದಂತಹ ಸುಮಲತಾ ಅವರನ್ನ ನಿನ್ನೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲೇ ಅನ್ಫಾಲೋ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಲತಾ ಅವರು ಮತ್ತೆ ದರ್ಶನ್ ಅವರ ಒಂದು ಆತ್ಮೀಯತೆ ಮತ್ತೆ ಒಡನಾಟ ಅಮ್ಮ ಮಗನ ರೀತಿ ಇತ್ತು ಅನ್ನುವಂಥದ್ದು ಯಾವತ್ತಿಗೂ ಕೂಡ ಗೊತ್ತಿರುವಂತದ್ದು. ಸಾಕಷ್ಟು ಸಂದರ್ಭಗಳಲ್ಲಿ ಇದು ಸಾಬೀತಾಗಿದೆ. ಎಂಥದ್ದೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸುಮಲತಾ ಅವರು ಇದ್ರೆ ದರ್ಶನ್ ಅವರು ಮನೆಗಳಿಗೆ ಹೋಗ್ತಾ ಇದ್ರು, ಮಾತನಾಡ್ತಾ ಇದ್ರು. ಅದೇ ರೀತಿ ದರ್ಶನ್ ಅವರು ಇದ್ದಾಗ ಸುಮಲತಾ ಅವರು ಬರ್ತಾ ಇದ್ರು. ಬಟ್ ದರ್ಶನ್ ಅವರು ಜೈಲು ಸೇರಿದ ನಂತರ ಸುಮಲತಾ ಅವರು ಜೈಲಿಗೆ ಹೋಗಿ ಭೇಟಿ ಮಾಡಲಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಕಾರಣ ಇರಬಹುದು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಅದಾದ ನಂತರ ದರ್ಶನ್ ಅವರು ಏನಂತಂದ್ರೆ ಈಗ ಡೆವಿಲ್ ಶೂಟಿಂಗ್ ನಲ್ಲಿ ಹಾಜರಾಗಕ್ಕೂ ಮುಂಚೆನೆ ಸಂಪೂರ್ಣವಾಗಿ 6 ಜನರನ್ನ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅವರು, ದಿನಕರ್ ಹಾಗೆ ಅವರ ಪುತ್ರನನ್ನು ಕೂಡ. ಸೊ ಈ ಅಚ್ಚರಿಯ ಬೆಳವಣಿಗೆಗಳಿಗೆ ಸುಮಲತಾ ಅವರು ಕೊಟ್ಟಂತ ಉತ್ತರ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ ಅವರ ಪೋಸ್ಟ್ ಆದ ನಂತರ ಅನ್ಫಾಲೋ ಮಾಡಿದ ನಂತರ ಅವ್ರು ಹೇಳಿರ್ತಕ್ಕಂಥದ್ದು, ಆಸ್ಕರ್ ಅವಾರ್ಡ್ ಅನ್ನುವಂಥದ್ದು ಕೊಡೋದಿದ್ರೆ ಅದು ಒಬ್ಬ ಹೀರೋ ಏನಿರ್ತಾರೋ ಅವರು ತಾವೇ ತಪ್ಪು ಮಾಡಿ ಬೇರೆಯವ್ರ ಮೇಲೆ ಗೂಬೆ ಕೂಡಿಸ್ತಾರಲ್ಲ ಅವ್ರಿಗೆ ಕೊಡಬೇಕು ಅನ್ನೋಂಥ ರೀತಿಯ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ಈ ಬೆಳವಣಿಗೆ
ಬೆಳವಣಿಗೆಗಳನ್ನ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸುಮಲತಾ ಅವರು ದರ್ಶನ್ ಅವರ ನಡುವೆ ಮನಸ್ತಾಪ ಇರುವಂತದ್ದು ಎಲ್ಲ ಒಂದ್ ಕಡೆ ಬಹಿರಂಗ ಆಗಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇಬ್ರು ಕೂಡ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಚೈತ್ರ. ಥ್ಯಾಂಕ್ ಯು ಮಲ್ತೇಶ್ ಜಗಿನ್ ಮಾಹಿತಿಗಾಗಿ.